ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಷ್ಟಮಿ ತಿಥಿ ಬಂದಿದೆ ಸ್ನೇಹಿತರೆ. ಸಾಕಷ್ಟು ಜನಕ್ಕೆ ಅಷ್ಟಮಿ ಬಗ್ಗೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಅಂದರೆ ಸಾಕಷ್ಟು ಸಾಲಗಳು ಮಾಡ್ಕೊಂಡಿದ್ದೀವಿ, ನಾನಾ ಥರದ ಕಷ್ಟಗಳು ಬಂದಿದೆ ಅಕ್ಕ, ನಮಗೆ ಈ ರೀತಿ ದಾರಿ ಕಾಣ್ತಾ ಇಲ್ಲ ಅಂತ ಹೇಳುವಂಥವರು ನಿಮಗೆ ಕಾಲಭೈರವ ದೇವಸ್ಥಾನ ಅಂದರೆ ನಾವು ಶಿವಾಲಯಗಳಲ್ಲೂ ಕೂಡ ತಪ್ಪದೇ ಆ ದೇವಸ್ಥಾನ ಅನ್ನೋದು ಇರುತ್ತೆ. ಆ ದೇವಸ್ಥಾನಗಳಲ್ಲಿ ಕೂಷ್ಮಾಂಡ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳು ಬೇಗನೆ ನಿವಾರಣೆ ಆಗುತ್ತೆ. ಕೆಲವೊಂದು ಅಷ್ಟಮಿಗಳನ್ನು ಆಚರಣೆ ಮಾಡ್ತಾ ಬನ್ನಿ. ಅಂದರೆ ನಮಗೆ ತಿಂಗಳಲ್ಲಿ 2 ಅಷ್ಟಮಿ ಬರುತ್ತೆ. ಆಗ ನೀವು ಒಂದು 15 ಡೇಸ್ಗೊಮ್ಮೆ ಮಾಡ್ಕೊಳ್ಬಹುದು. ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದ ದಿನಗಳು ಅಂದರೆ ಪಂಚಮಿ ಹಾಗೂ ಸಪ್ತಮಿ, ಅಷ್ಟಮಿ ಅಂತ ಹೇಳ್ತೀವಲ್ವಾ. ನೀವು ಯಾರು ಪಂಚಮಿ ತಿಥಿಯ ದಿನ ಆ ತಾಯಿಯ ಒಂದು ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ವೋ ಅವರು ಈ ದಿನ ಮಾಡ್ಕೊಳ್ಬಹುದು. ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಆ ತಾಯಿ ನೆರವೇರಿಸ್ಕೊಡುವಂಥ ಒಂದು ಶಕ್ತಿದಾಯಕವಾದ ದಿನ ಸ್ನೇಹಿತರೆ. ನಾವು ಏನೋ ಒಂದು ಸ್ಪೆಷಲ್ ಡೇಸ್ ಅಂತ ಹೇಳ್ತೀವಿ ನೋಡಿ, ಆ ದಿನಗಳಲ್ಲಿ ನಮಗೆ ಏನಾದರೂ ಒಂದು ಮನಸ್ಸು ಚೆನ್ನಾಗಿದ್ದರೆ ನಾವು ಯಾವ ಥರ ಇಂಪ್ರೆಸ್ ಆಗ್ತೀವಿ, ಆ ಥರ ತಾಯಿಗೂ ಕೂಡ ತುಂಬ ಪ್ರೀತಿಕರವಾದ ಹಾಗೂ ಬಹಳ ಶಕ್ತಿದಾಯಕವಾದ ದಿನಗಳು. ಈ ದಿನಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರಿಗೆ ಏನು ಪ್ರಾಬ್ಲಮ್ ಇರುತ್ತೋ ಅವರು ಇವತ್ತು ತುಂಬ ಸುಲಭ ವಿಧಾನದಲ್ಲೇ ಒಂದು 2 ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ. ನೀವು ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡ್ಕೊಳ್ಬಹುದು. ಈ ದಿನ ಹೇಳ್ತಾ ಇರುವ ಒಂದು ಮಂತ್ರ ಕೂಡ ಪ್ರತಿನಿತ್ಯ ನೀವು ಎದ್ದ ಕೂಡಲೇ ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಬಹುದು. ಎದ್ದಾಗಿಂದ ನಿಮಗೆ ಯಾವ ಸಮಯದಲ್ಲಿ ಸಮಯ ಆಗುತ್ತೋ, ಫ್ರೀ ಟೈಮ್ ಅಂತ ಹೇಳ್ತೀವಿ ನೋಡಿ, ಆ ಸಮಯಗಳಲ್ಲೆಲ್ಲ ಈ ಮಂತ್ರ ಜಪ ಮಾಡೋದರಿಂದ ನಮಗೆ ದುಡ್ಡು ಅನ್ನೋದು ಬರ್ತಾ ಇರುತ್ತೆ. ಹಾಗೆ ನಮ್ಮ ಏನು ಮನೆಯಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ, ಆ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ ಈ ಮಂತ್ರಗಳನ್ನು ನೀವು ಹೇಳಿಕೊಂಡಾಗ ಸ್ನೇಹಿತರೆ. ಇದನ್ನು ನೀವು ಮನಸ್ಸಲ್ಲೇ ಹೇಳ್ಕೊಳ್ಳಿ, ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇರೋದ್ರಿಂದ ಸುಮಾರು ಜನಕ್ಕೆ ಯಾವ ಥರ ಅಕ್ಕ ವಾರಾಹಿ ದೇವಿಯ ಫೋಟೋ ಇಟ್ಕೊಳ್ಬಹುದಾ ಅಂತ ಕೂಡ ನೀವು ಕೇಳ್ತೀರಾ. ತೊಂದರೆ ಅಂತೂ ಏನೂ ಇಲ್ಲ ಸ್ನೇಹಿತರೆ. ವಾರಾಹಿ ದೇವಿಯ ಫೋಟೋ ಯಾರ ಮನೆಯಲ್ಲಿರುತ್ತೋ ಅವ್ರಿಗೆ ನಾನಾ ಥರದ ಕಷ್ಟಗಳಿದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗುವಂತೆ ಆ ತಾಯಿ ಎಲ್ಲ ಕೂಡ ನೋಡ್ಕೊಳ್ತಾಳೆ. ನಿಮಗೆ ಇಷ್ಟ ಇದ್ದರೆ ನೀವು ಇಟ್ಕೊಳ್ಬಹುದು, ಇಲ್ಲ ಅಂದರೂ ಕೂಡ ಇವತ್ತು ತಿಳಿಸ್ತಾ ಇರುವಂಥ ಈ ಪರಿಹಾರವನ್ನು ನೀವು ಆರಾಮಾಗಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ಅನ್ನಕ್ಕೆ ಏನು ಅಕ್ಕಿಯನ್ನು ತಗೊಳ್ತೀರ ನೋಡಿ, ಅದೇ ಅಕ್ಕಿಯನ್ನೇ 8 ಕೌಂಟ್ ಮಾಡಿ ನೀವು ತಗೊಳ್ಳಿ. ಅಕ್ಕಿಯಿಂದ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟನ್ನು ತಂದುಕೊಡುತ್ತೆ. ಇದನ್ನು ನೀವು ಅಕ್ಕಿ ಚೆನ್ನಾಗಿ ಅಂದರೆ ಅದು ಪೀಸ್ ಆಗಿರಬಾರ್ದು, ಅರ್ಧಂಬರ್ಧ ಆಗಿರಬಾರ್ದು. ಆ ಥರ ನೋಡಿದ್ದೆ ನೀವು ಕ್ಲೀನಾಗಿ ಎತ್ಕೊಂಡು ಯಾವ ಸಮಯದಲ್ಲಾದ್ರೂ, ಇವತ್ತು ಪೂರ್ತಿ ನಮಗೆ ಅಷ್ಟಮಿ ತಿಥಿ ಇರೋದ್ರಿಂದ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಮನೆಯ ಮುಂದೆ ಕೂಡ ಅಂದರೆ ಹೊಸ್ತಿಲ ಬಳಿ ಕೂಡ ಕೂಷ್ಮಾಂಡ ದೀಪವನ್ನು ಹಚ್ಚುತ್ತಾರೆ ಸ್ನೇಹಿತರೆ. ಮನೆಯ ಒಳಗಡೆ ಹಚ್ಚೋದಿಲ್ಲ, ಮನೆಯ ಹೊರಗೆ ಅಂದರೆ ಹೊಸ್ತಿಲ ಹತ್ತಿರ ಹಚ್ಕೊಂಡ್ರೆ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಆ ತಾಯಿ ದೂರ ಮಾಡ್ತಾಳೆ. ಅಷ್ಟು ಶಕ್ತಿಶಾಲಿಯಾದಂಥ ಒಂದು ದೀಪ ಈ ಕೂಷ್ಮಾಂಡ ದೀಪ. ಸಾಕಷ್ಟು ಜನಕ್ಕೆ ಮನೆಯಲ್ಲಿ ಏನು ಹೇಳ್ತೀವಿ, ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ ನೋಡಿ, ಅದು ಬೇರೆಯವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥವರು ಕೂಡ ಇದನ್ನು ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು. ಈಗ ಆ ಅಕ್ಕಿಯನ್ನು ತಗೊಂಡು ನೀವೇನು ಮಾಡಬೇಕು ಅಂದರೆ 8 ಅಕ್ಕಿ ಕಾಳನ್ನು ತಗೊಂಡಿದ್ದೆ ನೀವು ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಪ್ಲೇಟ್ ಮೇಲೆ ನೀವು ಈ ಅಕ್ಕಿ ಕಾಳನ್ನು ಒಂದೊಂದು ಹಾಕುತ್ತಾ ಓಂ ಹೈಂ ಕ್ಲೌಂ, ಓಂ ಹೈಂ ಕ್ಲೌಂ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಏಕೆಂದರೆ ತಾಯಿಯ ಮೂಲ ಮಂತ್ರ ಆಗಿರೋದ್ರಿಂದ ಅಷ್ಟಮಿ ತಿಥಿಯ ದಿನ ಯಾರು ಪಠಣೆ ಮಾಡ್ತಾರೋ ಅವ್ರಿಗೆ ಅವರ ಮನಸ್ಸಿನ ಕೋರಿಕೆಗಳು ಹಾಗೂ ದೊಡ್ಡ ದೊಡ್ಡ ಸಮಸ್ಯೆಗಳು, ಸಾಕಷ್ಟು ಜನಕ್ಕೆ ನಿಂತ ಜಾಗದಲ್ಲೇ ಆ ತಾಯಿ ಏನು ಅವರ ಪ್ರಾಬ್ಲಮ್ ಇರುತ್ತೆ ನೋಡಿ ಅದನ್ನು ತೀರಿಸುವಂಥ ಒಂದು ಧೈರ್ಯ ಅವರೇ ಮಾಡಿಕೊಂಡು ಮುಂದೆ ಸಾಗುವಂಥ ಒಂದು ಶಕ್ತಿಯನ್ನು ತಾಯಿ ಕೊಡ್ತಾಳೆ. ಈ ಥರ ನೀವು ಯಾವಾಗಲೂ ಹೇಳ್ಕೊಳ್ಬಹುದು. ಆದರೆ ಇವತ್ತು ಅಷ್ಟಮಿ ಆಗಿರೋದ್ರಿಂದ
ತಪ್ಪದೇ ಹೇಳ್ಕೊಂಡು ನೋಡಿ. ಹಾಗೆ ಇನ್ನೊಂದು ಕೂಡ ಒಂದು ಸ್ವಿಚ್ ವರ್ಡ್ ಬಗ್ಗೆ ಕೂಡ ತಿಳಿಸ್ತೀನಿ. ಅದನ್ನು ನೀವು 8 ಬಾರಿ ಬರೀರಿ ಸ್ನೇಹಿತರೆ. ಈ ದಿನ ಅಷ್ಟಮಿ ಆಗಿರೋದ್ರಿಂದ 8 ಅನ್ನುವ ಸಂಖ್ಯೆಗಳಿಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ನೀವು 8 ಅನ್ನುವ ರೀತಿಯಲ್ಲಿ ಏನೇ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ರಾತ್ರಿ ಮಲಗುವಾಗ ನೀವು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕಾಗುತ್ತೆ. ನೀವು ಏನು ಕೇಳ್ಕೊಳ್ತೀರಾ ನೋಡಿ, ಅದನ್ನು ಕೊಡುವಂತೆ ತಪ್ಪದೆ ಈ ಒಂದು ವಿಶ್ವ ಅಂದರೆ ನಮಗೆ ಈ ಪ್ರಕೃತಿ ಅನ್ನೋದು ಸಪೋರ್ಟ್ ಮಾಡುತ್ತೆ. ಇದನ್ನು ನಾವೊಂದು ಖಾಲಿ ಪೇಪರ್ ಮೇಲೆ ಬರ್ಕೊಳ್ಬೇಕಾಗುತ್ತೆ. ರಾತ್ರಿ ಎಲ್ಲ ಆದಮೇಲೆ ನೋಡಿ, ಈ ಸ್ವಿಚ್ ವರ್ಡನ್ನು ನೀವು ಬರ್ಕೊಳ್ಳೋದಕ್ಕೆ ಯಾವುದೂ ನಿಯಮ ಇಲ್ಲ. ಆದರೆ ನೀವು ಅಕ್ಕಿಯಿಂದ ಮಾಡಿಕೊಳ್ಳುವ ಪರಿಹಾರ ಇದೆ ನೋಡಿ, ಆ ಮಂತ್ರ ಜಪ ಮಾಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ನಿಯಮ ಇದೆ. ಅದನ್ನು ನೋಡಿಕೊಂಡು ನೀವು ಮಾಡಿಕೊಳ್ಬೇಕಾಗುತ್ತೆ. ಇದನ್ನು ಮಾತ್ರ ನೀವು ಯಾರು ಬೇಕಾದ್ರೂ ಆರಾಮಾಗಿ ಒಂದು ಪೇಪರ್ ಮೇಲೆ ಬ್ಲ್ಯಾಕ್ ಹೊರತುಪಡಿಸಿ ಬೇರೆ ಯಾವ ಪೆನ್ನಲ್ಲಾದರೂ ಕೂಡ ನೀವು ಬರ್ಕೊಳ್ಬಹುದು. ಸಾಕಷ್ಟು ಜನಕ್ಕೆ ನಮ್ಮ ಪ್ರೀತಿ ಪಾತ್ರರು ನಮ್ಮಿಂದ ದೂರ ಆಗಿದ್ದಾರೆ, ಅವ್ರನ್ನ ನಾವು ಪಡ್ಕೊಳ್ಬೇಕು ಅಂತ ಹೇಳುವಂಥವರಾದರೆ ಪಿಂಕ್ ಪೆನ್ನಲ್ಲಿ ಬರ್ಕೊಳ್ಳಿ. ದುಡ್ಡು ಹಣಕಾಸಿನ ವಿಚಾರದಲ್ಲಿ ಅಂದರೆ ನೀವು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ. ಇನ್ನು ನಮಗೆ ಬೇರೆ ರೀತಿಯ ಸಮಸ್ಯೆಗಳಿದೆ ಅನ್ನೋರಾದರೆ ಕೆಂಪು ಪೆನ್ನಲ್ಲಿ ಬರ್ಕೊಳ್ಳಿ. ಸಡನ್ಲಿ 741 ಸಮ್ ಹೌ ಅಂತಂದ್ಬಿಟ್ಟು ಸಡನ್ಲಿ 741 ಸಮ್ ಹೌ ಅಂತಂದ್ಬಿಟ್ಟು ನೀವು ಬರೀರಿ. ಬರೆಯೋದಕ್ಕಾಗಲಿಲ್ಲ ಅಕ್ಕ, ನಮಗೆ ಬರ್ತಾ ಇಲ್ಲ ಅಂತ ಹೇಳುವಂಥವರಾದರೆ ನೀವು ಹಾಗೆ ಹೇಳ್ಕೊಳ್ಬಹುದು ಕೂಡ. 8 ಸಾರಿ ಹೇಳಿಕೊಂಡು ನಿಮ್ಮ ಕೋರಿಕೆ ಏನಿರುತ್ತೆ ಅಥವಾ ನಿಮ್ಮ ಸಮಸ್ಯೆ ಏನು ಇರುತ್ತೆ, ಬೆಸ್ಟ್ ಅಂದರೆ ನೀವು ಬರ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಡಿಸ್ಪ್ಲೇ ಆಗಿದೆ, ಅದನ್ನು ನೋಡಿಕೊಂಡು ನೀವು ಬರ್ಕೊಳ್ಬಹುದು ಸ್ನೇಹಿತರೆ, ತೊಂದರೆ ಇಲ್ಲ. ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದಾದರೂ ಅಥವಾ ಹಂಗೆ ನೋಡಿಕೊಂಡಾದರೂ ಬರೆದು ಬಿಟ್ಟಿದ್ದೆ 8 ಸಾರಿ ಬರ್ಕೊಳ್ಳಿ. ಬರೆದುಬಿಟ್ಟು ಇದನ್ನು ಮಾತ್ರ ಬರೀರಿ, ಸ್ವಿಚ್ ವರ್ಡನ್ನು ಮಾತ್ರ ಬರೀರಿ 8 ಬಾರಿ. ಬರೆದುಬಿಟ್ಟು ರಾತ್ರಿ ನಿಮ್ಮ ತಲೆ ದಿಂಬಿನ ಕೆಳಗೆ ಇದನ್ನು ಇಟ್ಟು ಮಲಗಿ. ಆಗ ನಿಮಗೆ ಇದರಿಂದ ಏನು ಚೇಂಜಸ್ ಆಗುತ್ತೆ ಅನ್ನೋದು ನೀವು ಆರಾಮಾಗಿ ನೋಡಬಹುದು. ಸಾಕಷ್ಟು ಜನ ನಾವು ಪ್ರೀತಿ ಮಾಡ್ತಾಯಿದ್ದೀವಿ, ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅವ್ರು ಮತ್ತೆ ನಮ್ಮ ಜೊತೆ ಬರಬೇಕು, ಈ ರೀತಿ ಎಲ್ಲ ಕೇಳ್ತಾ ಇರ್ತೀರಲ್ವ. ಅವರು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಬಹುದು. ನಂಬಿಕೆಯಿಂದ ಮಾಡಿ ನೋಡಿ, ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಏನು ಕೇಳ್ಕೊಳ್ತೀವೋ ಅದನ್ನು ನಿಜವಾಗ್ಲೂ ಈ ಸ್ವಿಚ್ ವರ್ಡು ಹಾಗೆ ಈ ಪರಿಹಾರ, ಅಕ್ಕಿ ಕಾಳಿನ ಪರಿಹಾರ ನಮಗೆ ತಂದು ಕೊಡುತ್ತೆ. ಇದರಲ್ಲಿ 2 ಮಾತು ಅನ್ನೋದು ಇಲ್ಲ. ನಂಬಿಕೆಯಿಂದ ಮಾಡಿಕೊಂಡಾಗ ಈ ಅಷ್ಟಮಿ ತಿಥಿಯ ದಿನ ಆ ತಾಯಿಯ ಆಶೀರ್ವಾದ ತಪ್ಪದೇ ಸಿಗುತ್ತೆ. ಎಲ್ರಿಗೂ ಕೂಡ ಮಾಡ್ಕೊಂಡು ನೋಡಿ, ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಧನ್ಯವಾದಗಳು.